ಉದಯಾಸ್ತಮಾನಗಳೆಂಬೆರಡ ಕೊಳಗದಲ್ಲಿ ಆಯುಷ್ಯ ಎಂಬ ರಾಶಿ ಅಳಿದು ತೀರಿ ಹೋಗುವ ಮುನ್ನ ಶಿವನ ನೆನೆಯಿರೆ ಈ ಜನ್ಮ ಬಳಿಕಿಲ್ಲ. ಚನ್ನಮಲ್ಲಿಕಾರ್ಜುನ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಒಡೆದರಂದು. ಮಹಾದೇವಿ ತಾಯಿಯವರು ಈ ವಚನವನ್ನ ಹೇಳ್ತಾ ಇದ್ದಾರೆ. ಉದಯಾಸ್ತಮಾನಗಳೆಂಬೆರಡು ಕೊಳಗದಲ್ಲಿ, ಉದಯಾಸ್ತಮಾನ ಎಂಬ ಎರಡು ಕೊಳಗ ಅಂತಂದ್ರೆ ಏನು? ಉದಯಾಸ್ತ ಸೂರ್ಯ ಹುಟ್ಟೋದು, ಆಮೇಲೆ ಸೂರ್ಯ ಮುಳುಗೋದು. ಸೂರ್ಯನ ಉದಯ ಆಯ್ತು ಅಂತಂದ್ರೆ ಜಗತ್ತಿನ ಎಲ್ಲಾ ಕೆಲಸಗಳು ಪ್ರಾರಂಭ ಆಗ್ತವೆ. ಯಾರು ರೈತರದಾರ ಹೊಲದ ಕೆಲಸಕ್ಕೆ ಹೋಗ್ತಾರ, ಯಾರು ನೌಕರಿ ಮಾಡ್ತಾರ ಅವರು ನೌಕರಿ ಮಾಡ್ಲಿಕ್ಕೆ ಹೋಗ್ತಾರ, ಯಾರು ಆಫೀಸ್ನಲ್ಲಿ ಕೆಲಸ ಮಾಡ್ತಾರ ಅವರು ಆಫೀಸ್ ಕೆಲಸಕ್ಕೆ ಹೋಗ್ತಾರ, ಗೃಹಿಣಿ ತನ್ನ ಮನೆ ಕೆಲಸವನ್ನ ಮಾಡ್ತಾಳೆ. ಹೀಗೆ ಅನೇಕ ಏನು ಕೆಲಸಗಳದಾವಲ್ಲ ಆ ಕೆಲಸದಲ್ಲಿ ಜನ ತೊಡಗುತ್ತಾರೆ. ಸೂರ್ಯ ಉದಯ ಆಯ್ದ ಅಂತಂದ್ರೆ, ಇನ್ನ ಸೂರ್ಯ ಮುಳುಗಿದ ಅಂತಂದ್ರೆ ಎಲ್ಲಾರು ಏನೇ ಕೆಲಸಕ್ಕೆ ಹೋಗಿದ್ರಲ್ಲ ತಮ್ಮ ತಮ್ಮ ಕರ್ತವ್ಯ ಕೆಲಸಕ್ಕ ಪುನಃ ಅಲ್ಲಿಂದ ಎಲ್ಲಿಗೆ ಬರ್ತಾರಂತಂದ್ರೆ ಮನೆಗೆ ಬರ್ತಾರ. ಮನೆಗೆ ಬಂದು ಯಾರು ಮನೆಯಲ್ಲೇ ಕುಳಿತು ತಮ್ಮ ಮಡದಿ ಮಕ್ಕಳ ಜೊತೆಲೆ ಸಮಯ ಕಳೀತಾರ, ಯಾರು ಸರಾಯಿ ಅಂಗಡಿ ಹೋಗಿ ಸಮಯ ಕಳೀತಾರ, ಯಾರು ಬಸ್ ಸ್ಟ್ಯಾಂಡ್ಗೆ ಹೋಗಿ ಸಮಯ ಕಳೀತಾರ, ಯಾರು ಕಟ್ಟಿಗೆ ಕುಳಿತು ಮಾತು ಹೇಳಿ ಸಮಯ ಕಳೀತಾರ, ಯಾರು ಪಾನ್ ಶಾಪ್ ಅಂಗಡಿ ಒಳಗೆ ಹೋಗಿ ಕುಳಿತು ಸಮಯ ಕಳೀತಾರ, ಯಾರು ಮೊಬೈಲ್ ನೋಡ್ತಾ ಸಮಯ ಕಳೀತಾರ, ಯಾರು ಟಿವಿ ನೋಡ್ತಾ ಸಮಯ ಕಳೀತಾರ. ಹೀಗೆ ತಮ್ಮ ಸಮಯವನ್ನ ತಮಗೆ ಹೇಗೆ ಬೇಕೋ ಹಾಗೆ ಕಳೀತಾರ. ಆದ್ರೆ ಹಗಲಿನಲ್ಲಿ ಮನುಷ್ಯನ ಜೀವನ ಕೆಲಸದಲ್ಲಿ ಹೋಯಿತು. ಯಾವ ಕೆಲಸ? ತನ್ನ ಹೊಟ್ಟೆ ಪಾಡಿಗಾಗಿ ತನ್ನ ಸಂಸಾರವನ್ನು ನಡೆಸಬೇಕು ಅನ್ನೋದು ಏನದಲ್ಲ ಜವಾಬ್ದಾರಿ, ಆ ಸಂಸಾರಕ್ಕಾಗಿ ದುಡಿಯೋದ್ರಲ್ಲಿ ಹಗಲಿನಲ್ಲಿ ಹೋಯ್ತು ಕೆಲಸ, ಆತನ ಆಯುಷ್ಯ. ಆಮೇಲೆ ರಾತ್ರಿ ಸಮಯ ಏನ್ ಬರ್ತಾನಲ್ಲ ಮನೆಗೆ, ಅವಾಗ ಈ ಎಲ್ಲ ಇಲ್ಲಿವರೆಗೆ ಏನ್ ಹೇಳಿದ್ನಲ್ಲ, ಯಾರ ಅಂಗಡಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕಟ್ಟೆಯಲ್ಲಿ ಕುಳಿತು ಸಮಯ ಕಳೀತಾರ, ಅಷ್ಟೇ ಅಲ್ಲ ರಾತ್ರಿ ನಿದ್ದೆಯಲ್ಲೂ ಕೂಡ ಹೋಯ್ತು. ಹಗಲಿನಲ್ಲಿ ದುಡಿಮೆಯಲ್ಲಿ ಹೋಯಿತು, ರಾತ್ರಿಯಲ್ಲಿ ಮಲಗುವುದರಲ್ಲಿ ಹೋಯಿತು. ಆದ್ರೆ ಆಯುಷ್ಯ ಹೀಗೆ ಹೋಗ್ತದ, ಹಗಲಿನಲ್ಲಿ ರಾತ್ರಿಯಲ್ಲಿ. ಈ ಆಯುಷ್ಯ ತೀರಿ ಹೋಗುವಕ್ಕಿಂತ ಮೊದಲು ಮನುಷ್ಯ ಏನ್ ಮಾಡ್ಬೇಕು? ಅಕ್ಕ ಮಾದೇ ಹೇಳ್ತಾ ಇದ್ದಾಳ, ಉದಯಾಸ್ತಮಾನಗಳೆಂಬ ಎರಡು ಕೊಳಗದಲ್ಲಿ ಆಯುಷ್ಯ ತೀರಿ ಅಳಿದು ಹೋಗದ ಮುನ್ನ. ಬರೀ ಹಗಲು ರಾತ್ರಿಯಲ್ಲಿ ಹೋಯ್ತು ಜೀವನ, ಆಯುಷ್ಯ 50 ವರ್ಷ ದುಡಿದ್ರಲ್ಲಿ ಹಗಲಿನಲ್ಲಿ ಹೋಯ್ತು, ಇನ್ನ 50 ವರ್ಷ ರಾತ್ರಿ ಮಲಗೋದ್ರಲ್ಲೂ ಹೋಯಿತು. ಆದ್ರೆ ನಿಮ್ಮ ಆಯುಷ್ಯವನ್ನು ಹೇಗೆ ಸದುಪಯೋಗ ಮಾಡಿಕೊಂಡ್ರಿ ನೀವು? ಮನುಷ್ಯ ಜನ್ಮದಲ್ಲಿ ಬಂದು ಏನು ಸದುಪಯೋಗ ಮಾಡಿಕೊಂಡ್ರಿ ಅಂತ ಕೇಳ್ತಾ ಇದ್ದಾಳ ಅಕ್ಕ ಮಹಾದೇವಿ ತಾಯಿ. ನಿಮ್ಮ ಆಯುಷ್ಯ ತೀರು ಹೋಗೋಕ್ಕಿಂತ ಮೊದಲು ನೀವು ಏನ್ ಮಾಡ್ಬೇಕು, ಏನ್ ಮಾಡ್ರಿ ನೀವು ಅಂತ ಹೇಳ್ತಾ ಇದ್ದಾಳ ಅಂತಂದ್ರೆ, ಶಿವನ ನೆನೆಯಿರೆ. ಅಮೂಲ್ಯವಾದ ಮನುಷ್ಯ ಜನ್ಮ ಬಂದದ, ಅಮೂಲ್ಯವಾದ ಒಂದು ಸಮಯದ. ಈ ಮನುಷ್ಯ ಜನ್ಮ ಬಂದಾಗ, ಈ ಮನುಷ್ಯ ಜನ್ಮ ಅವಕಾಶ ಸಿಕ್ಕಾಗ ಇದರ ಏನ್ ಮಾಡ್ಕೊರಿ ಅಂತ ಲಾಭ ಪಡ್ಕೊಳ್ರಿ. ಹೆಂಗ ಲಾಭ ಪಡ್ಕೊಳ್ಳೋದು? ಶಿವನ ನಾಮ ಸ್ಮರಣೆಯನ್ನ ಮಾಡಿ. ಶಿವನ ನೆನೆಯಿರೆ, ಶಿವ ನಾಮ ಸ್ಮರಣೆಯನ್ನ ಮಾಡ್ರಿ, ಆತನ ಭಜನೆಯನ್ನ ಮಾಡ್ರಿ ನಿಮ್ಮ ಕಾಯಕದಲ್ಲಿ. ಈ ಜನ್ಮ ಬೆಳಕಿಲ್ಲ. ಮತ್ತೆ ಹೇಳ್ತಾ ಇದ್ದಾಳ ಮುಂದೋಗಿ, ಈ ಜನ್ಮ ಈ ಬಂದದ, ಇದು ಹೋತು ಅಂತಂದ್ರೆ ಪುನಃ ಬರ್ತೈತ ಅನ್ನೋದು ಏನು ಗ್ಯಾರಂಟಿ ಅದ? ಏನು ಗ್ಯಾರಂಟಿ ಇಲ್ಲ. ಇದು ಇದ್ದಾಗ ಶಿವನ ನಾಮ ಸ್ಮರಣೆಯನ್ನ ಮಾಡ್ರಿ. ಈ ಜನ್ಮ ಬಳಿಕಿಲ್ಲ. ಚನ್ನಮಲ್ಲಿಕಾರ್ಜುನ ದೇವನ ನೆನೆದು, ಆ ಚನ್ನಮಲ್ಲಿಕಾರ್ಜುನನ್ನ ನೀವು ನೆನೆದು ಆತನ ಸ್ಮರಣೆಯನ್ನ ಮಾಡಿ, ಆತನ ನಾಮಸ್ಮರಣೆಯನ್ನ ಮಾಡಿ
ಹಿಂದೆ ಯಾರು ಉದ್ಧಾರಿಗೆ ಹೋಗಿದ್ದಾರೆ? ಪಂಚಮಹಾಪಾತಕಗಳು ಯಾವುವು ಅಂತಂದ್ರ 5 ಮಹಾ ದೊಡ್ಡ ಪಾಪಗಳದಾವ. ಪಾಪಗಳಲ್ಲಿ ಮಹಾ ದೊಡ್ಡ ಪಾಪಗಳು ಯಾವುವು? 5. ಅವು 5 ಯಾವುವು? ಒಂದು ಬ್ರಾಹ್ಮಣ ಹತ್ಯ, ಒಂದು ಗೋ ಹತ್ಯ, ಒಂದು ಸುರಾಪಾನ, ಇನ್ನೊಂದು ಸುವರ್ಣ. ಸುವರ್ಣ ಅಂತಂದ್ರ ಬಂಗಾರವನ್ನ ಕಳತನ ಮಾಡೋದು. ಬ್ರಾಹ್ಮಣ ಹತ್ಯ ಒಂದು, 2ನೇದು ಗೋ ಹತ್ಯ, 3ನೇದು ಸುರಾಪಾನ, 4ನೇದು ಬಂಗಾರವನ್ನ ಕಳತನ ಮಾಡೋದು, 5ನೇದು ಈ 4 ಪಾಪಗಳನ್ನ ಏನ ಮಾಡ್ತಾನಲ್ಲ, ಈತನ ಸಂಘ ಯಾವ ಮಾಡ್ತಾನಲ್ಲ, ಆತನ ಸಂಘವು ಕೂಡ ಮಹಾಪಾಪವನ್ನು ತಂದು ಕೊಡ್ತದೆ. ಈ 5 ಮಹಾಪಾಪಗಳನ್ನ ಮಾಡಿರ್ತಕ್ಕಂಥವರು ಕೂಡ ಶಿವನ ನಾಮಸ್ಮರಣೆಯನ್ನ ಮಾಡಿ ಪಾಪದಿಂದ ಬಿಡುಗಡೆ ಹೊಂದಿದ್ದಾರೆ, ಮುಕ್ತಿಯನ್ನ ಹೊಂದಿದ್ದಾರೆ. ಅದಕ್ಕಾಗಿ ನೀವು ಮಾಡ್ರಿ ಅಂತ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳೆ. ಬ್ರಾಹ್ಮಣ ಹತ್ಯ, ವೇದ ಬಲ್ಲವನಾಗಿರ್ಬೇಕು, ಮಹಾ ಪಂಡಿತನಾಗಿರ್ತಕ್ಕಂಥ ಬ್ರಾಹ್ಮಣನ ಏನು ಹತ್ಯೆ ಮಾಡ್ತವಲ್ಲ, ಕೊಲ್ಲತವಲ್ಲ, ಅದು ಮಹಾಪಾಪ. ಅಂತ ಒಬ್ಬ ಬ್ರಾಹ್ಮಣನ ನಾವು ಕೊಂದದ್ದಾದ್ರೆ ನಮಗೇನು ಪಾಪ ತಡ್ತದಂತಂದ್ರ ಯಾವ ಬ್ರಹ್ಮ ಹತ್ಯ ಅಂತಕ್ಕಂಥ ಮಹಾಪಾಪ ತಟ್ಕೊಳ್ತದ. ಈ ಬ್ರಹ್ಮ ಹತ್ಯವನ್ನ ಯಾರು ಮಾಡಿದ್ರು? ಹಿಂದೆ ಯಾರು ಮಾಡಿದಾರ ಅಂತಂದ್ರೆ ಇಂದ್ರದೇವ್ ಮಾಡಿದ್ದ. ಹೇಗೆ ಅಂತಂದ್ರೆ ಇಂದ್ರದೇವ ವೃತಾಸುರ ಅಂತಕ್ಕಂಥ ಮಹಾನ್ ದೊಡ್ಡ ರಾಕ್ಷಸ, ಆತ ಲೋಕ ಕಂಟಕನಾಗಿದ್ದ ವೃತಾಸುರ. ಆತನ ಸಾವ ಎಲ್ಲದ ಅನ್ನೋದು ದೇವತೆಗಳಿಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಇರುವಾಗ ವೃತಾಸುರನ ಸಾವ ಎಲ್ಲದ ಅಂತ ತಿಳ್ಕೊಂಡು ಆ ವೃತಾಸುರನನ್ನ ಕೊಲ್ಲಬೇಕಂತ ಎಲ್ಲಾ ದೇವತೆಗಳು ಉಪಾಯ ಮಾಡ್ತಾರೆ. ಆತನ ಸಾವು ಎಲ್ಲದ ಅನ್ನೋದು ಗೊತ್ತಾಗ್ತದ. ಗೊತ್ತಾದ್ಮೇಲೆ ಆ ವೃತಾಸುರನ ಕೊಲ್ಲುಕ್ಕಿಂತ ಮೊದಲು ಏನಾಗಬೇಕು? ನಮಗೊಂದು ರಕ್ಷಾ ಕವಚ ಬೇಕು. ಆ ರಕ್ಷಾ ಕವಚ ಬೇಕಾದ್ರೆ ನಾವು ಹೇಗೆ ಪಡ್ಕೊಳ್ಬೇಕು ಅದನ್ನ, ರಕ್ಷಾ ಕವಚವನ್ನ ಅಂತ ಇಂದ್ರದೇವ್ ವಿಚಾರ ಮಾಡಿದ. ಇಂದ್ರದೇವ್ ವಿಚಾರ ಮಾಡಿ ವಿಶ್ವರೂಪ ಅಂತಕ್ಕಂಥ ಅಸುರ ಅಂದ್ರೆ ರಾಕ್ಷಸ, ಆ ರಾಕ್ಷಸನ ಹತ್ರ ಹೋಗಿ ಆ ವಿಶ್ವರೂಪನನ್ನೇ ತನ್ನ ಗುರುವನ್ನಾಗಿ ಮಾಡಿಕೊಂಡು ಆತನಿಂದ ನಾರಾಯಣ ಕವಚ ಅನ್ನತಕ್ಕಂಥ ಒಂದು ಸ್ತೋತ್ರವನ್ನ ಉಪದೇಶ ಪಡ್ಕೊಳ್ತಾನೆ. ಯಾರು? ಇಂದ್ರದೇವ. ಅದೊಂದು ಸ್ತೋತ್ರನದ ರೀ, ನಾರಾಯಣ ಶ್ರೀಮನ್ ನಾರಾಯಣ ಕವಚ ಅಂತ ಒಂದು ಸ್ತೋತ್ರ ಅದ. ಆ ವಿಶ್ವರೂಪನಿಂದ ಅದನ್ನು ಉಪದೇಶ ಪಡ್ಕೊಳ್ತಾನೆ ದೇವೇಂದ್ರ. ಪಡೆದುಕೊಂಡು ವೃತಾಸುರನನ್ನ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದ ಮೇಲೆ ಪುನಃ ಯಾವ ವಿಶ್ವರೂಪ ಅನ್ನತಕ್ಕಂಥ ಒಬ್ಬ ಬ್ರಾಹ್ಮಣ ಅಸುರನನ್ನ ಅದೇ ಇಂದ್ರದೇವ ಸಂಹಾರ ಮಾಡ್ತಾನೆ. ಯಾವಾಗ ವಿಶ್ವರೂಪನನ್ನ ಸಂಹಾರ ಮಾಡಿದೋ, ಆ ಬ್ರಾಹ್ಮಣನ್ನ ಸಂಹಾರ ಮಾಡಿದೋ, ಅವಾಗ ಇಂದ್ರದೇವನಿಗೆ ಬ್ರಹ್ಮ ಹತ್ಯ ದೋಷ ಬೆನ್ನಹತ್ತಿ ಬಂತು. ಆ ಇಂದ್ರ ದೇವರನ್ನ ಕಾಡಕ್ ಶುರು ಮಾಡಿತು. ಯಾವುದು? ಬ್ರಹ್ಮ ಹತ್ಯಾ ದೋಷ. ಇಂದ್ರದೇವ ಎಲ್ಲಾ ಕಡೆ ಹೋಗ್ತಾನೆ, ಆತನನ್ನು ಯಾರು ರಕ್ಷಣೆಯನ್ನು ಮಾಡುವುದಿಲ್ಲ, ಯಾವ ದೇವತೆಗಳು ರಕ್ಷಣೆ ಮಾಡುವುದಿಲ್ಲ. ಬ್ರಹ್ಮ ಹತ್ಯಾ ದೋಷದಿಂದ ಯಾರು ಇಂದ್ರದೇವನನ್ನು ಬಿಡುಗಡೆ ಮಾಡುವುದಿಲ್ಲ. ಕೊನೆಗೂ ಅಲ್ಲಿ ಒಂದು ಸರೋವರ ಇರ್ತದ. ಆ ಸರೋವರದಲ್ಲಿ ಕಮಲ ಹೂಗಳಿರ್ತಾವ. ಆ ಕಮಲದ ಹೂವಿನೊಳಗ ಮಹಾಲಕ್ಷ್ಮಿ ವಾಸ ಆಗಿರ್ತಾಳ. ಆ ಸರೋವರಕ್ಕೆ ಹೋಗಿ ಸರೋವರದಲ್ಲಿರ್ತಕ್ಕಂಥ ಕಮಲದ ಹೂವಿನ ಏನೊಂದು ದೇಟ್ ಇರ್ತದಲ್ಲ, ಆ ದೇಟಿನಲ್ಲಿ ಅಡಿಕೊಂಡು ಕುತ್ಕೊಳ್ತಾನೆ. ಯಾರು? ಇಂದ್ರದೇವ. ಆ ಬ್ರಹ್ಮ ಹತ್ಯಾ ದೋಷ ಆ ಸರೋವರವನ್ನ ಪ್ರವೇಶ ಮಾಡುವುದಿಲ್ಲ, ಅಲ್ಲಿ ಹೋಗುವುದಿಲ್ಲ. ಯಾಕೆ ಹೋಗುದಿಲ್ಲ ಅಂತಂದ್ರ ಆ ಸರೋವರವನ್ನ ಕಾವಲವನ್ನ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರ ಸ್ವಯಂ ಪರಮಾತ್ಮ ಆ ಸರೋವರವನ್ನ ರಕ್ಷಣೆಯನ್ನು ಮಾಡ್ತಿರ್ತಾನೆ. ಅದು ಇಂದ್ರದೇವನಿಗೆ ಗೊತ್ತಿರ್ತದ. ಆ ಸರೋವರದಲ್ಲಿ ಆ ಕಮಲದ ಹೂವಿನ ಒಂದು ದೇಟಿನಲ್ಲಿ ಇಂದ್ರದೇವ ಅಲ್ಲಿ ಹೋಗಿ ಕುಳಿತುಕೊಂಡು
ಉಳಿದುಕೊಳ್ತಾನೆ. ಅಲ್ಲಿ ಬ್ರಹ್ಮ ಹತ್ಯಾ ದೋಷ ಅಲ್ಲಿ ಬರುವುದಿಲ್ಲ. ಬರದೇ ಇರುವಾಗ ಎಲ್ಲಾ ದೇವತೆಗಳು ಬ್ರಹ್ಮದೇವನ ಹತ್ರ ಹೋಗಿ ಕೇಳ್ಕೊಳ್ತಾರೆ, ಹೇ ಬ್ರಹ್ಮದೇವ, ವಿಶ್ವರೂಪ ಅಂತಕ್ಕಂಥ ಬ್ರಾಹ್ಮಣನ್ನ ಕೊಲೆ ಮಾಡಿದ ದೇವರಾಜ ಇಂದ್ರ ಆತನನ್ನ ಬ್ರಹ್ಮ ಹತ್ಯಾ ದೋಷ ಕಾಡಾಕತ್ತದ. ಆ ಬ್ರಹ್ಮ ಹತ್ಯಾ ದೋಷದಿಂದ ಹೇಗೆ ಬಿಡುಗಡೆ ಆಗಬೇಕು ಇಂದ್ರದೇವ, ಅದಕ್ಕೂ ಉಪಾಯ ಹೇಳಬೇಕು ಅಂದಾಗ ಬ್ರಹ್ಮದೇವ ಹೇಳ್ತಾ ಇದ್ದಾನ, ಆ ಸರೋವರದಲ್ಲಿರ್ತಕ್ಕಂಥ ಇಂದ್ರದೇವ ಬ್ರಹ್ಮ ಹತ್ಯಾ ದೋಷದಿಂದ ಪಾರಾಗಬೇಕಾದ್ರೆ ಶ್ರೀಮನ್ ನಾರಾಯಣನ ಕುರಿತು ಯಜ್ಞ ಮಾಡಬೇಕು. ಆ ಯಜ್ಞವನ್ನ ಮಾಡುವುದರಿಂದ, ಆತನ ನಾಮಸ್ಮರಣೆಯನ್ನ ಮಾಡುವುದರಿಂದ ಆ ಬ್ರಹ್ಮ ಹತ್ಯಾ ದೋಷದಿಂದ ಇಂದ್ರದೇವ ಮುಕ್ತಿ ಹೊಂದುತ್ತಾನೆ ಅಂತ ಬ್ರಹ್ಮದೇವ ಹೇಳಿದಾಗ, ಅದೇ ಪ್ರಕಾರವಾಗಿ ಎಲ್ಲಾ ದೇವತೆಗಳ ಗುರು ಆಗಿರ್ತಕ್ಕಂಥ ಬೃಹಸ್ಪತಿ ಗುರುಗಳನ್ನ ಮುಂದಿಟ್ಟುಕೊಂಡು ಯಜ್ಞವನ್ನ ಮಾಡ್ತಾರೆ. ಯಜ್ಞವನ್ನ ಮಾಡಿ ಶಿವನ ನಾಮಸ್ಮರಣೆ, ನಾರಾಯಣ ನಾಮಸ್ಮರಣೆ ಮಾಡಿದಾಗ ಬ್ರಹ್ಮ ಹತ್ಯಾ ದೋಷದಿಂದ ಇಂದ್ರದೇವ ಬಿಡುಗಡೆ ಹೊಂದುತ್ತಾನೆ. ಪಾಪಗಳಲ್ಲಿ ಮಹಾಪಾಪಗಳು 5. ಅದಕ್ಕಾಗಿ ಬ್ರಹ್ಮ ಹತ್ಯಾ ದೋಷ ಮಹಾಪಾಪ, ಇದು 1ನೇ ಪಾಪ. ಇನ್ನು 2ನೇ ಪಾಪ ಗೋಹತ್ಯೆ ಮಾಡ್ತಾರೆ. ನಾವ್ ಏನ್ ಮಾಡ್ತೀವಿ, ನಮಗ ತಾಯಿ 1 ವರ್ಷ 2 ವರ್ಷ ಎದೆ ಹಾಲನ್ನು ಕುಡಿಸ್ತಾ ತಾಯಿ. ಆದ್ರೆ ಗೋಮಾತೆ ನಾವು ಎಲ್ಲವರೆಗೆ ಇರ್ತಾವಲ್ಲ, ಆ ತಾಯಿ ಗೋಮಾತೆ ಎಲ್ಲವರೆಗೆ ಇರ್ತಾಳಲ್ಲ ನಮ್ಮ ಮನೆಯೊಳಗ, ಅಲ್ಲಿವರೆಗೂ ಕೂಡ ಅಮೃತ ಪ್ರಾಯವಾದ ಹಾಲನ್ನ ನಮಗ್ ಕೊಡ್ತಾಳ ಯಾರು, ಗೋಮಾತೆ. ಅಂತ ಗೋಮಾತೆಯನ್ನ ಅದು ಹಾಲು ಹಿಂಡಲಿಲ್ಲ ಅಂತ ತಿಳ್ಕೊಂಡ ನಾವೆಲ್ಲ ಹೋಗಿ ಏನ್ ಮಾಡ್ತೇವ್ರಿ, ಸಂತಿಯೊಳಗ ಮಾರಿ ಅದನ್ನ ಎಲ್ಲೋ ಕೊಟ್ಟ ಅದಕ್ಕೆ ಜೀವಕ್ಕ ಆಪತ್ತಂದು ಇಡ್ತೇವೆ ನಾವು. ಹಾಗ ಮಾಡಬಾರ್ದು. ಈಗ ನಾವು ಎಷ್ಟೋ ವಸ್ತುಗಳದವ್ರು, ಆ ಗೋವಿನ ಒಂದು ಚರ್ಮದಿಂದ ಮಾಡಿರ್ತಕ್ಕಂಥ ವಸ್ತುಗಳದಾವ್ ಅದಾವಲ್ರಿ. ಏನು ಪುರುಷರು ಗಂಡು ಮಕ್ಳು ಏನ್ ಪಟ್ಟ ಹಾಕೋತಾರಲ್ಲ, ಆ ಗೋ ಚರ್ಮದಿಂದ ಮಾಡಿರ್ತಕ್ಕಂಥದ್ದೇ. ಈಗೇನ್ ಬ್ಯಾಗ್ ಹಾಕೋತಾರಲ್ಲ, ಆ ವಿನಿಟಿ ಬ್ಯಾಗ್ ಅಂತೇಳಿ, ಆ ಬ್ಯಾಗವು ಕೂಡ ಗೋ ಚರ್ಮದಿಂದ ಮಾಡಿದ್ದೆ. ಅಂತ ಗೋ ಚರ್ಮದಿಂದ ಮಾಡಿರ್ತಕ್ಕಂಥ ವಸ್ತುಗಳನ್ನ ಖರೀದಿ ನಾವು ಮಾಡುವುದರಿಂದ ಯಾವ ವ್ಯಕ್ತಿ ಗೋ ಹತ್ಯೆ ಮಾಡನಲ್ಲ ಆತನ ಪಾಪಕ್ಕೂ ಕೂಡ ನಾವು ಭಾಗಿಯಾಗಬೇಕಾಗ್ತದೆ. ಆತನು ಮಾಡಿರ್ತಕ್ಕಂಥ ಪಾಪದೊಳಗ ನಾವು ಕೂಡ ಭಾಗಿಗಳಾಗಿ ಆತನ ಪಾಪ ನಾವು ತೆಗೆದುಕೊಳ್ಬೇಕಾಗ್ತದೆ. ಅಂತ ವಸ್ತುಗಳನ್ನ ನಾವು ಎಂದೂ ಖರೀದಿ ಮಾಡಬಾರದು. ಒಂದು ಗೋ ಮಾತೆಯಲ್ಲಿ 33 ಕೋಟಿ ದೇವಾನು ದೇವತೆಗಳು ವಾಸ ಆಗಿರ್ತಾರೆ. 33 ಕೋಟಿ ದೇವಾನು ದೇವತೆಗಳು ವಾಸ ಆಗಿದ್ದಾರೆ. ಎಲ್ಲಾ ದೇವತೆಗಳು ಬಂದು ಗೋಮಾತೆಯ ಶರೀರದಲ್ಲಿ ಕುಳಿತುಕೊಂಡ್ರು. ಕೊನೆಯದಾಗಿ ಲಕ್ಷ್ಮೀ ಮಾತಾ ಬಂದ್ಲು, ಹೇ ಬ್ರಹ್ಮದೇವ, ನೀವೆಲ್ಲರೂ ಬಂದು ಗೋಮಾತೆಯಲ್ಲಿ ನಿಮಗ ಬೇಕಾಗಿರ್ತಕ್ಕಂಥ ಜಾಗವನ್ನು ಹಿಡ್ಕೊಂಡು ನೀವು ಆ ಗೋಮಾತೆಯ ಶರೀರದಲ್ಲಿ ವಾಸ ಆಗಿದ್ದೀರಿ. ಆದ್ರೆ ನನಗೂ ಎಲ್ಲಾದ್ರೂ ಸ್ವಲ್ಪ ಜಾಗ ಇದ್ರು ಕೊಡು ಅಂತ ಯಾವ ಮಹಾಲಕ್ಷ್ಮಿ ಬ್ರಹ್ಮದೇವನನ್ನ ಕೇಳಿಕೊಂಡಾಗ ಬ್ರಹ್ಮದೇವ ಹೇಳಿದ, ಹೇ ಮಾತೆ, ಈ ಗೋಮಾತೆಯ ಶರೀರದ ತುಂಬ ಎಲ್ಲಾ ದೇವತೆಗಳು ತುಂಬಿಕೊಂಡಿದಾರ, ಯಾವ ಜಾಗವೂ ಕೂಡ ಖಾಲಿ ಇಲ್ಲ. ಇರೋದು ಒಂದು ಜಾಗ ಅದ, ನೀ ಅಲ್ಲಿ ಇರ್ತೀವಿಲ್ಲ ನನಗ್ ಗೊತ್ತಿಲ್ಲ, ಆದ್ರೆ ಹೇಳಬೇಕಾಗ್ಯದ, ಹೇಳ್ತೀನಿ ಅಂತ ಬ್ರಹ್ಮದೇವ ಹೇಳಿದಾಗ ಅದೇ ಪ್ರಕಾರವಾಗಿ ಅದು ಯಾವುದು ಅಂತ ಕೇಳ್ತಾಳೆ ಮಹಾಲಕ್ಷ್ಮಿ. ಕೇಳಿದಾಗ ಅದು ಗೊಬ್ಬರ, ಸಗಣಿ. ಅದೊಂದು ಮಾತ್ರ ಜಾಗ ಖಾಲಿ ಅದ, ನೀ ಬೇಕಾದ್ರೆ ಇರಬಹುದು, ಬ್ಯಾಡಾದ್ರೆ ಇಲ್ಲ ಅಂತಂದಾಗ ಲಕ್ಷ್ಮಿ ಮಾತೆ ಸಂತೋಷದಿಂದ ಹೋಗಿ ಆ ಸಗಣಿಯಲ್ಲಿ, ಆಕಳ ಗೋಮಾತೆಯ ಸಗಣಿಯಲ್ಲಿ ಹೋಗಿ ವಾಸ ಮಾಡ್ತಾಳೆ. ಅಂತ ಯಾವ ಗೋಮಾತೆಯ ಹತ್ಯೆಯನ್ನ ಮಾಡಿ ಆ ಗೋಮಾತೆಯ ಚರ್ಮದಿಂದ ಮಾಡಿರ್ತಕ್ಕಂಥ ವಸ್ತುಗಳನ್ನ ನಾವು ಖರೀದಿ ಮಾಡಿದ್ವು ಅಂತಂದ್ರ, ಯಾವ ಗೋಮಾತೆಯನ್ನು ಕೊಂದಿದನಲ್ಲ ಆ ವ್ಯಕ್ತಿ ಏನ ಆ ಪಾಪಕ್ಕೆ ಭಾಗಿಯಾಗಿದ್ದಾನಲ್ಲ ಆತನ ಪಾಪಕ್ಕೂ ಕೂಡ ನಾವು ಕಾರಣರಾಗ್ತೀವಿ. ಅಂತ ವಸ್ತುಗಳನ್ನ ನಾವು ಖರೀದಿ ಮಾಡಬಾರ್ದು. ಒಂದನೇದು ಬ್ರಾಹ್ಮಣ ಹತ್ಯ ಎಂದು ಮಾಡಬಾರ್ದು, ನಿಂದ ಮಾಡಬಾರ್ದು, ಆತನನ್ನು ಬೈಬಾರ್ದು. 2ನೇದು ಗೋ ಹತ್ಯೆ ಮಾಡಬಾರ್ದು. 3ನೇದು ಯಾವುದು, ಸುರಾಪಾನ. ಇದು
ಅದು ಗೋ ಹತ್ಯೆಗಿಂತಲೂ ಬಹಳ ಹೆಚ್ಚಿನ ಪಾಪ ಯಾವುದು ಅಂತಂದ್ರೆ ಸುರಾಪಾನ. ಸುರಾಪಾನ ಅಂತಂದ್ರೆ ಯಾವುದು? ಸರಾಯಿ ಕುಡಿಯೋದು. ಇದಕ್ಕೆ ಕುಡಿಬಾರ್ದು. ಗೋ ಹತ್ಯೆಗಿಂತಲೂ ಹೆಚ್ಚಿನ ದೊಡ್ಡ ಪಾಪ ಇದು. ಯಾಕೆ ಅಂತಂದ್ರೆ ಸರಾಯಿ ಕುಡುವುದರಿಂದ ಮನುಷ್ಯನಲ್ಲಿ ಏನಾಗ್ತದೆ ಅಂತಂದ್ರೆ ರಾಕ್ಷಸ ಪ್ರವೃತ್ತಿ ಬೆಳೀತದ. ರಾಕ್ಷಸ ಪ್ರವೃತ್ತಿ, ಕ್ರೋಧ ಜಾಸ್ತಿ ಇರ್ತದ ಆ ವ್ಯಕ್ತಿಯಲ್ಲಿ, ಸಿಟ್ಟು ಜಾಸ್ತಿ ಇರ್ತದ. ಆ ಸಿಟ್ಟು ಜಾಸ್ತಿ ಆಯ್ತು ಅಂತಂದ್ರ ವಿಚಾರ ಶಕ್ತಿ, ಬುದ್ಧಿ ಶಕ್ತಿ ಹೋಗ್ಬಿಡ್ತದ. ಬುದ್ಧಿ ಶಕ್ತಿ ಹೋಯ್ತು ಅಂತಂದ್ರ ಆ ಸಿಟ್ಟಿನೊಳಗ, ಆ ಕ್ರೋಧದಲ್ಲಿ ಮನುಷ್ಯ ಯಾವ ಪಾಪ ಮಾಡ್ತಾನೆ, ಯಾರನ್ನ ಹೇಗೆ ಬೈತಾನೆ, ಯಾರನ್ನ ಹೇಗೆ ನಿಂದ ಮಾಡ್ತಾನೆ ಅನ್ನೋದು ಗೊತ್ತಾಗಲ್ಲ. ಕಾಮ, ಕಾಮ ಅಂತಂದ್ರೆ ಇಚ್ಛಾ. ಇಚ್ಛಾ ಅಂತಂದ್ರೆ ಏನ್ರಿ? ನೀವು ಉಡೋದು, ತೊಡೋದು, ತಿನ್ನೋದು ಎಲ್ಲ ಇಚ್ಛೆಗಳೇ. ಇದು ಅಷ್ಟೇ ಅಲ್ಲ, ಪರಲೋಕಕ್ಕೆ ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅನ್ನೋದು ಇಚ್ಛಾನೆ, ಮೋಕ್ಷವನ್ನು ಪಡ್ಕೊಳ್ಬೇಕು ಅನ್ನೋದು ಇಚ್ಛಾನೆ. ಆ ಎಲ್ಲಾ ಇಚ್ಛೆಗಳನ್ನ ಮೊದಲುಗೊಂಡು ಈ ನಮ್ಮ ಸಂಸಾರದಲ್ಲಿರ್ತಕ್ಕಂಥ ಎಲ್ಲಾ ಇಚ್ಛೆಗಳು, ಅದ್ರೊಳಗೆ ಒಂದು ಇಚ್ಛಾ, ಒಂದು ಆಸೆ ನಮಗ ಸಿಗ್ಲಿಲ್ಲ ಅಂತಂದ್ರೆ ಮನುಷ್ಯನಿಗೆ ಎಷ್ಟು ಸಿಟ್ಟು ಬರ್ತದ್ರಿ? ಅದು ನನ್ನ ವಸ್ತು, ನನಗ್ ಬೇಕಂತ ತಗೊಂಡಿದ್ದಾನೆ ನಾನು, ನೀನಾಕ್ ತಗೊಳ್ತಿ, ನಂದು ಕೊಡಂತ ಮನುಷ್ಯ ಕಸ್ಕೊಳ್ತಾನೆ. ಅಲ್ಲಿ ಸಿಟ್ಟು ಬಂತು. ಸಿಟ್ಟು ಬಂದಾಗ ಬುದ್ಧಿ ನಾಶ. ಬುದ್ಧಿ ನಾಶ ಪ್ರಣಶ್ಯತಿ, ಬಿದ್ದು ಹೋಗ್ಬಿಡ್ತಾನೆ ಮನುಷ್ಯ. ಸಿಟ್ಟಿನೊಳಗ ಮನುಷ್ಯನ ಮುಖಗಳನ್ನು ನೋಡಬೇಕ್ರಿ, ಆತನ ಕಣ್ಣುಗಳನ್ನು ನೋಡಬೇಕು. ರಾಕ್ಷಸ ತರ ಇರ್ತದ. ಅದಕ್ಕಾಗಿ ಗೋ ಹತ್ಯೆಕ್ಕಿಂತಲೂ ಸರಾಯಿ ಕುಡಿಯೋದು ಏನದಲ್ಲ, ಅದು ದೊಡ್ಡ ಮಹಾಪಾಪದ. ಅದಕ್ಕೆ ಯಾಕೆ ಅಂತಂದ್ರೆ ಸರಾಯಿ ಕುಡಿದ್ರಿಂದ ಆ ವ್ಯಕ್ತಿ ಜೀವನ, ಆ ವ್ಯಕ್ತಿಯನ್ನು ನಂಬಿಕೊಂಡು ಬಂದಿರತಕ್ಕಂಥ ಹೆಂಡತಿ, ಮಕ್ಕಳು, ತಾಯಿ, ತಂದೆ, ಅವರೆಲ್ಲರ ಜೀವನ ಅಂಧಕಾರದಲ್ಲಿ, ಕತ್ತಲಿನಲ್ಲಿ ಮುಳುಗಿ ಹೋಗ್ತದ. ಪವಿತ್ರವಾದ ಮನುಷ್ಯ ಜನ್ಮ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತ 4 ವೇದಗಳು, 18 ಪುರಾಣಗಳು, 6 ಶಾಸ್ತ್ರಗಳು, ಸಾಧು ಸಂತರ ಮಹಾತ್ಮರು ಜಯಘೋಷ ಮಾಡ್ತಾ ಇದ್ದಾರೆ ಮನುಷ್ಯ ಶ್ರೇಷ್ಠ ಅಂತೇಳಿ. ಅಂತ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದಾಗ ಅಮೂಲ್ಯವಾದ ಈ ದೇಹ ಪರಮಾತ್ಮ ಸುಂದರವಾಗಿ ಕೊಟ್ಟಿದ್ದಾನೆ, ವಿಚಾರ ಶಕ್ತಿ ಕೊಟ್ಟಿದ್ದಾನೆ, ಹಣ ಸಂಪತ್ತಿ ಕೊಟ್ಟಿದ್ದಾನೆ, ದುಡಿಯುವಂತ ಶಕ್ತಿ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೊಟ್ಟರು ಕೂಡ ಈ ಶರೀರವನ್ನ ಕುಡಿದು ಎಲ್ಲರ ಹೇಗಾದ್ರೂ ಮಾತಾಡಿ ಈ ಆರೋಗ್ಯವನ್ನು ಯಾಕೆ ಕೆಡಿಸ್ಕೊಳ್ಬೇಕು? ಕೆಡಿಸ್ಕೊಳ್ಬಾರ್ದಲ್ಲ. ಒಂದು ಸಾರಿ ಹೋಗಿರ್ತಕ್ಕಂಥ ಆರೋಗ್ಯ ಪುನಃ ನಮಗ್ ಬರ್ತದೆ ಏನು ಅಂತಂದ್ರೆ ಬರುದಿಲ್ಲ. ಮನುಷ್ಯ ಜನ್ಮನೂ ಬರುದಿಲ್ಲ, ಆರೋಗ್ಯವೂ ಕೂಡ ನಮಗೆ ಹೊಳಿ ಸಿಗುದಿಲ್ಲ. ಅದಕ್ಕಾಗಿ ಸುರಾಪಾನ ನಿಷೇಧದ. 1ನೇ ಪಾಪ ಯಾವುದು? ಮಹಾಪಾಪ ಬ್ರಾಹ್ಮಣ ಹತ್ಯ. 2ನೇದು ಗೋಹತ್ಯ. 3ನೇದು ಸುರಾಪಾನ. ಸುರ ಅಂತಂದ್ರ ಯಾವ? ಸರಾಯಿ ಕುಡಿಯೋದು. ಏನ್ರಿ ದೇವತೆಗಳು ಕುಡಿತಾರು, ನಾವ್ ಯಾಕೆ ಕುಡಿಬಾರ್ದು? ಇದು ಭೂಲೋಕ. ಈ ಒಂದು ಕಾನೂನು ಅದ. ನಮ್ಮ ದೇಶದಲ್ಲಿರ್ತಕ್ಕಂಥ ಕಾನೂನ ಅಮೆರಿಕದಲ್ಲಿ ಅದ ಏನು ಕಾನೂನು ಅದ ರೀ? ಇಲ್ಲ. ಅಲ್ಲಿ ಕಾನೂನ ಬೇರೆ. ಅಲ್ಲಿ ಇರ್ತಕ್ಕಂಥ ಕಾನೂನ ರಷ್ಯಾದಲ್ಲದ ಏನು? ಇಲ್ಲ. ರಷ್ಯಾದಲ್ಲಿರ್ತಕ್ಕಂಥ ಕಾನೂನ ಇಲ್ಲ. ಹೀಗೆ ಆಯಾ ದೇಶದ ಕಾನೂನುಗಳು ಹೇಗೆ ಬೇರೆ ಬೇರೆ ಅದಾವೋ, ನಮ್ಮ ದೇಶದ ಕಾನೂನು ಹೇಗೆ ಬೇರೆ ಬೇರೆ ಅದಾವೋ, ಹಾಗೆ ಈ ದೇಶದಲ್ಲಿ ಈ ಭೂಮಿ ಮೇಲೆ ಇರ್ತಕ್ಕಂಥ ಕಾನೂನ ಸ್ವರ್ಗದಲ್ಲಿ ಇಲ್ಲ, ಸ್ವರ್ಗದಲ್ಲಿರ್ತಕ್ಕಂಥ ಕಾನೂನ ಭೂಲೋಕದಲ್ಲಿ ಇಲ್ಲ. ಇಲ್ಲಿದಿಲ್ಲೇ, ಅಲ್ಲಿದಲ್ಲೇ. ಅದನ್ನ ತಂದು ಇಲ್ಲಿಗೆ ಹಾಕ್ಬಾರ್ದು, ಇದನ್ನ ಹೋದ್ ಅಲ್ಲಿಗೆ ಹಾಕ್ಬಾರ್ದು. ಅದು ಹಾಕಿದ್ರು ನಡೆಯುವುದೂ ಇಲ್ಲ. ನಮ್ಮ ತಪ್ಪ ಕಲ್ಪನೆಗಳಾಗ್ತಾವ. ಹಾಗ ಮಾಡಬಾರ್ದು. ದೇವತೆಗಳು ಅವ್ರು ಏನು ಕುಡಿತಾರೆ ಅಂದ್ರೆ ಅಮೃತ ಕುಡಿತಾರೆ. ಅವರು ಅಮೃತ ಕುಡಿದ್ರು ಅಂತಂದ್ರೆ ಅವ್ರ ಆಯುಷ್ಯ ಜಾಸ್ತಿ ಆಗ್ತದೆ, ದೀರ್ಘಾಯುಷ್ಯಗಳಾಗ್ತಾರೆ. ಅವರು ಊಟ ಇಲ್ಲ, ಅವರ ಆಹಾರ ಯಾವುದು ಅಂತಂದ್ರೆ ಅಮೃತನೇ ಅದ. ಅವ್ರಿಗೆ ಯಾವ ರೋಗ ರುಜಿನ ಏನೇನು ಬರುವುದಿಲ್ಲ, ಅವ್ರಿಗೆ ಆರೋಗ್ಯವಂತರಾಗಿರ್ತಾರೆ. ಆದ್ರೆ ನಾವು ಸರಾಯಿ ಕುಡಿಯೋದ್ರಿಂದ ನಮ್ಮ ದೇಹದ ಆರೋಗ್ಯ ಕೆಡ್ತದ, ನಮ್ಮ ಬುದ್ಧಿ ಭ್ರಷ್ಟ ಆಗ್ತದ, ರಾಕ್ಷಸ ಗುಣ ಬೆಳೀತಾವ. ಅಷ್ಟೇ ಅಲ್ಲ, ವ್ಯರ್ಥವಾಗಿ ಮನುಷ್ಯ ಜನ್ಮ ತಿನ್ನುವುದ್ರಲ್ಲೇ ಉಣ್ಣುದ್ರಲ್ಲೇ ಕಳೆದು ಹೋಗ್ಬಿಡ್ತದ. ಯಾಕ್ರಿ? ಅದನ್ನ ಯಾಕೆ? ಪಾಪದ ಕೆಲಸದ ನಾವು ಬಿಡಬೇಕಲ್ಲ, ಬಿಟ್ಟು ಬಿಡಬೇಕದ. ನಮ್ಮ ಮನುಷ್ಯರದೇ ಪರಮಾತ್ಮ ಬುದ್ಧಿ ಶಕ್ತಿ ಕೊಟ್ಟಿದ್ದಾನ, ನಾವು ತಿಳ್ಕೋ ಶಕ್ತಿ ಅದ ನಮಗ್, ಅದನ್ನ ಬಿಡಬೇಕು. ಆಮೇಲೆ ಸುವರ್ಣ. ಸುವರ್ಣ ಅಂತಂದ್ರೇನು? ಬಂಗಾರ. ಬಂಗಾರ ಕಳ್ತನ ಮಾಡಬಾರ್ದು. ಇನ್ನೊಬ್ಬರ ಹಣ ಸಂಪತ್ತು
ಬಂಗಾರ ಏನೇ ಇರ್ಲಿ, ಬಂಗಾರ ಅಷ್ಟೇ ಅಲ್ಲ, ಇನ್ನು ಉಳ್ಕಿದ ಬಂಗಾರಕ್ಕಿಂತ ಏನು ಕೆಳಗದವಲ್ಲ ಪ್ರತಿಯೊಂದು ವಸ್ತುಗಳು, ಅವು ಯಾವುದನ್ನು ನಾವು ಕಳ್ಳತನ ಮಾಡಬಾರ್ದು. ಕಳ್ಳತನ ಮಾಡಿದ್ದಾದ್ರೆ ನಮಗೇನು ಬರ್ತದ? ಪಾಪ ತಡ್ತದೆ, ಪಾಪ ಬರ್ತದೆ. ಅದನ್ನು ನಾವು ಮಾಡಬಾರ್ದು ಅಂತ ಇಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವು 4, ಈ 4 ಕೂಡ ಯಾರು ಮಾಡ್ತಾ ಇದ್ದಾರಲ್ಲ ಪಾಪ, ಬ್ರಹ್ಮಹತ್ಯ, ಗೋಹತ್ಯ, ಸುರಪಾನ, ಬಂಗಾರ ಕಳ್ಳತನ ಮಾಡೋದು, ಇವು 4 ಯಾರು ಮಾಡ್ತಾರಲ್ಲ, ಇವ್ರಿಗೆ ಯಾರು ಸಪೋರ್ಟ್ ಕೊಡ್ತಾರಲ್ಲ ಅವ್ರ ಸಂಘ ನಾವು ಎಂದೂ ಮಾಡಬಾರ್ದು. ಈ ಕಳ್ಳತನ ಮಾಡ್ದನ್ಬಿಡು ಅವ ಅನುಭವಿಸ್ತಾನಂತಿಲ್ಲ, ಅವನಿಗೆ ನಾವು ಏನು ಸಪೋರ್ಟ್ ಮಾಡ್ತೀವಲ್ಲ ಆ ಸಪೋರ್ಟು ಕೂಡ ನಮಗೆ ಏನಾಗ್ತದ? ಪಾಪ ತಡ್ತೀವಿ. ಕುಡಿದ್ರೆ ಏನಾಗ್ತದೆ? ಕುಡಿಯಪ್ಪ ನೋಡು, ಕುಡಿದ್ ಮಜಾ ನೋಡ್ಬೇಕು ಸರ, ಒಂದ್ಸರಿ ಕುಡಿಬೇಕು, ಜೀವನದಾಗ ಮಾಡಬೇಕು ಮಸ್ತ್ ಮಜಾ ಅಂತಾರೆ. ಯಾವ ವ್ಯಕ್ತಿ ಮಜಾ ಮಾಡ್ತಾನೋ ಅವ ಎಂದೂ ಪರಮಾತ್ಮನ ಲಿಸ್ಟಿನಲ್ಲಿ ಇರುವುದಿಲ್ಲ, ಎಂದೂ ಇರುವುದಿಲ್ಲ. ಮಜಾ ಮಾಡಕ್ ಬಂದಿಲ್ಲ, ಮಜಾ ಮಾಡಿರ್ಲಿಲ್ಲ, ಎದ್ರ ಮಜಾ ಮಾಡ್ರಿ, ಕುಣಿದು ಭಜನೆ ಮಾಡ್ರಿ, ಆನಂದವಾಗಿ ಭಜನೆ ಮಾಡ್ರಿ, ಆನಂದವಾಗಿ ಹರೇ ರಾಮ್ ಹರೇ ಕೃಷ್ಣ ಅನ್ರಿ, ಆನಂದವಾಗಿ ಶಿವ ಅಂತ ಚೀರಿ ಅನ್ರಿ. ಯಾರು ಕೇಳ್ತಾರ ನಿಮ್ಮ? ಅದ್ರೊಳಗ ಮಜಾ ಮಾಡಿರಲ್ಲ. ಕುಡಿದ್ರಾಗ, ತಿನ್ನುದ್ರಾಗ, ಏನೆಲ್ಲ ಮಾಡುದ್ರಾಗ ಮಜಾ ಮಾಡಿದ್ರೆ ನಾವು ಪರಮಾತ್ಮನ ಲಿಸ್ಟ್ನಾಗ ನಾವು ಉಳಿಯಂಗಿಲ್ಲ. ಸ್ವಲ್ಪ ಕುಡಿರಿ. ಆ ವ್ಯಕ್ತಿ ಯಾರು ಕುಡಿದು ಎಂದು ಸರಿ ಅಂಗಡಿ ಹೋಗಿರಬಾರ್ದು, ಸ್ವಲ್ಪ ಕುಡಿಯಪ್ಪ, ಒಂದೇಡ್ ಕುಡಿ ಅಂತ ಕುಡಿಯಕ್ ಹಚ್ತಾರಲ್ಲ, ಅದು ಮಹಾಪಾಪ. ಹಚ್ಚಬಾರ್ದು, ಅದ್ರಾಗ ಮಜಾ ತಗೋಬಾರ್ದು ನಾವು. ಹೀಗೆ ಇಂಥ ಮಹಾಪಾಪಗಳನ್ನ ಯಾರು ಮಾಡಿದಾರು? ಬ್ರಾಹ್ಮಣತ್ಯ, ಗೋಹತ್ಯ, ಆಮೇಲೆ ಸುರಪಾನ, ಸುವರ್ಣ, ಬಂಗಾರ ಕಳ್ಳತನ, ಇವು ಎಲ್ಲಾ ಪಾಪಗಳಲ್ಲಿ ಮಹಾಪಾಪ. ಇಂಥ ಮಹಾಪಾಪಗಳನ್ನ ಮಾಡಿರ್ತಕ್ಕಂಥವ್ರು ಕೂಡ ಏನಾಗಿದಾರ ಅಂತಂದ್ರೆ ಶಿವನ ನಾಮಸ್ಮರಣೆಯನ್ನ ಮಾಡಿ ಮುಕ್ತಿ ಹೊಂದಿದಾರೆ. ಅಕ್ಕ ಮಾದೇವಿ ಹೇಳ್ತಾ ಇದ್ದಾವ, ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಒಡೆದರಂದು. ಹಿಂದೆ ಎಲ್ಲರೂ ಇಂಥ ಮಹಾಪಾಪಗಳನ್ನ ಮಾಡಿ ಶಿವನಿಗೆ ಶರಣಾಗತರಾಗಿ, ಹೇ ಶಿವ, ನನ್ನಿಂದ ತಪ್ಪಾಗ್ಯದ, ಇಂಥ ಮಹಾಪಾಪ ಬಂದದ, ಇದರಿಂದ ನನ್ನನ್ನು ಮುಕ್ತಿ ಮಾಡು ಅಂತ ಶಿವನ ನಾಮಸ್ಮರಣೆಯನ್ನ ಮಾಡಿ ಶಿವನನ್ನ ನೆನೆದು ಇಂಥ ಘೋರವಾದ ಪಾಪದಿಂದ ಬಿಡುಗಡೆ ಹೊಂದಿದ್ದಾರೆ ಅಂತಂದ್ರೆ, ಈ ಸಣ್ಣ ಪುಟ್ಟದಿಂದ ತಿಳಿದೋ ತಿಳಿಯಲಾರದೆ ಮಾಡಿರ್ತಕ್ಕಂಥ ಪಾಪಗಳಿಂದ ನಾವು ಮುಕ್ತಿ ಹೊಂದುವುದಿಲ್ಲೇನು? ಮುಕ್ತಿ ಹೊಂದುತ್ತೀವಿ. ಆದ್ರೆ ಮುಕ್ತಿ ಹೊಂದಬೇಕಾಗಿತ್ತು ಅಂತಂದ್ರೆ ನಾವು ಏನ್ ಮಾಡ್ಬೇಕು? ಶಿವನ ನಾಮಸ್ಮರಣೆಯನ್ನು ಮಾಡಬೇಕು. ಕಲಿಯುಗದೊಳಗ ಏನು ಇಲ್ರಿ, ನೀವು ಯಜ್ಞ ಮಾಡಂಗಿಲ್ಲ, ತಪಸ್ ಮಾಡಂಗಿಲ್ಲ, ಏನಿಲ್ಲ, ಬರೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೋತ ಕೆಲಸ ಮಾಡೋದು. ಅಲ್ಲೇ ಓಂ ನಮಃ ಶಿವ ಅಂತಾನೆ ನಮ್ಮ ಜೀವನ ಸಾಗಿಸೋದು. ರಾಮಾಯಣದಲ್ಲಿ ಗೋಸ್ವಾಮಿ ಶ್ರೀ ತುಳಸಿದಾಸರ ಒಂದು ಮಾತು ಹೇಳ್ತಾ ಇದ್ದಾರೆ, ಕಲಿಯುಗ ಕೇವಲ ನಾಮ ಆಧಾರ. ಕಲಿಯುಗದಾಗ ಏನದ ಅಂತಂದ್ರೆ ಕೇವಲ ನಾಮಸ್ಮರಣೆ, ಶಿವ ಅನ್ಕೊಂತನ ನಾವು ಮುಕ್ತಿಯನ್ನು ಹೊಂದಲಿಕ್ಕೆ ಬರ್ತದೆ. ಮುಕ್ತಿ ಅಂತಂದ್ರೆ ಏನ್ರಿ? ಸತ್ತ ಮ್ಯಾಗ ಸಿಗ್ತದ ಮುಕ್ತಿ ಅಂತಾರೇನ್ರಿ? ಇಲ್ಲ. ಸತ್ತ ಮ್ಯಾಗ ಮುಕ್ತಿ ಸಿಗುದೆಲ್ಲ ಇದ್ದಾಗ ಮುಕ್ತಿಯ ಆನಂದವನ್ನ ಅನುಭವಿಸುದು. ನೀವು ಅಂತೀರಿ ಏನ್ರಿ, ಸತ್ತ ಮ್ಯಾಗ ಇದು ಬಾಯಾಗ ಹಲ್ಲಿದ್ದಾಗನ ಕಡ್ಲಿ ತಿನ್ಬೇಕು, ಆಮ್ಯಾಗ ಶೇಂಗಾ ತಿನ್ಬೇಕು ಅಂತಿರಲ್ಲ. ಹಲ್ಲಿ ಇದ್ದಾಗನ ಕಡಲೆ ರುಚಿ ಅನ್ನೋದು ಏನದು ಗೊತ್ತಾಗ್ತದ, ಶೇಂಗಾ ತಿನ್ನೋದ್ರ ರುಚಿ ಅನ್ನೋದು ಏನು ಗೊತ್ತಾಗ್ತದ, ಕಟ್ಟೆ ಕುಟ್ಟಿ ತಿನ್ನೋದ್ರ ರುಚಿ ನಿಮಗೆ ಅನುಭವಕ್ಕೆ ಬರ್ತದ, ಹೌದಲ್ಲ? ಹಲ್ಲಿ ಹೋದ್ಮೇಲೆ ತಿನ್ನಾಕ್ ಬರ್ತದೇನು? ಬರುದಿಲ್ಲ. ಹಂಗ ಮುಕ್ತಿಯ ಆನಂದವನ್ನ ನಾವು ಅನುಭವಿಸ್ಬೇಕಾಗಿತ್ತು ಅಂತಂದ್ರ ಈ ಮನುಷ್ಯ ಜನ್ಮ ಇದ್ದಾಗನ ಮುಕ್ತಿಯ ಆನಂದ ಅನುಭವಿಸ್ಬೇಕು. ಅದ ಅನುಭವಿಸ್ಬೇಕಾಗಿತ್ತು ಅಂತಂದ್ರ ನಾವು ಯಾವಾಗಲೂ ಶಿವನ ನಾಮಸ್ಮರಣೆಯಲ್ಲಿ ಇರಬೇಕು. ಇಲ್ರಿ ಇನ್ನೊಂದ್ ಸ್ವಲ್ಪ ದಿವಸ ಹೋದ್ಮ್ಯಾಗ ಮಠಕ್ಕೆ ಬರ್ತೀವ್ರಿ, ಆಮ್ಯಾಗ ನಾವು ಶಿವ ನಾಮಸ್ಮರಣೆ ಮಾಡ್ತೀವ್ರಿ. ಈಗ ದುಡಿಬೇಕ್ರಿ, ದುಡಿದೊಂದೇ ಕೆಲಸ ಅಂತಂದ್ರ ಮದ್ವಿ ಯಾವಾಗ ಮಾಡ್ತಾರೆ? ಮದ್ವಿ ಯಾವಾಗ ಮಾಡ್ತಾರೆ? ಹೆಣ್ಮಕ್ಳು ಮದ್ವಿ, ಗಂಡು ಮಕ್ಳು ಮದ್ವಿ ಯಾವಾಗ ಮಾಡ್ತಾರೆ? ಹುಡುಗಿ 18 ವರ್ಷ ಆಗಿರ್ಬೇಕು, ಹುಡುಗನಿಗೆ ಒಂದು 24-25 ವರ್ಷ ಆಗಿರ್ಬೇಕು. ತಾಯಿ ತಂದೆ ವಿಚಾರ ಮಾಡ್ತಾರ, ನನ್ನ ಮಗ ನನ್ನ ಮಗಳು ಮದುವೆಗೆ ಯೋಗ್ಯ ಆಗಿದಾರ, ಅವ್ರನ್ನ ಲಗ್ನ ಮಾಡಿ ಕೊಡ್ಬೇಕಂತೇಳಿ ವರ ಆಮೇಲೆ ಕನ್ಯೆಯನ್ನು ಹುಡುಕಾಡ್ಕ್ಯಾರ. ಯೋಗ್ಯವಾದ ವಯಸ್ಸಿನಲ್ಲಿ ಯೋಗ್ಯವಾದ ವರನಿಗೆ ಲಗ್ನ ಮಾಡಿ ಕೊಡ್ತೀರಿ ಅಂದ್ರೆ ಸಂಸಾರ ಏನಿರ್ತದಪ್ಪ? ಚಂದ ಇರ್ತದ, ಹೌದಲ್ಲ? ಅದೊಂದು ಅವಸ್ಥೆ. ಲಗ್ನ ಮಾಡೋದು ಒಂದು ಸಮಯ ಇಲ್ಲ,
50 ವರ್ಷ ಆಗಿರ್ಬೇಕು, ಅವಾಗಿಂದ ಲಗ್ನ ಮಾಡಕ್ ಬರ್ತದೇನು? ಬರೋದಿಲ್ಲ. ಹಂಗ ಬಸವಣ್ಣವ್ರು ಒಂದು ವಚನ ಹೇಳ್ತಾರ, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡ ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಹೇ ಮನುಷ್ಯ, ಶರೀರ ಮುದ್ದಿ ಆಗೋಕ್ಕಿಂತ ಮೊದಲು, ಶರೀರದ ಮೇಲೆ ಚರ್ಮ ಏನದಲ್ಲ ಇದು ಮುದ್ದಿ ಆಗೋಕ್ಕಿಂತ ಮೊದಲು, ಬಾಯಾಗಿನ ಹಲ್ಲು ಹೋಗೋಕ್ಕಿಂತ ಮೊದಲು, ಕಾಲ ಮೇಲೆ ಕೈ ಊರಿ ಅಯ್ಯೋ ಶಿವನೇ ಅನ್ನೋಕ್ಕಿಂತ ಮೊದಲು, ಕೈಯಾಗ ಬಡಿಗೆ ಬರೋಕ್ಕಿಂತ ಮೊದಲು, ಮೃತ್ಯು ಬಂದು ನಮ್ಮನ್ನು ಮುಟ್ಟೋಕ್ಕಿಂತ ಮೊದಲು ನೀ ಏನು ಮಾಡು ಅಂತಂದ್ರೆ ಆನಂದವಾಗಿ ಶಿವನನ್ನ ಪೂಜಿಸು, ಆತ ನಾಮಸ್ಮರಣೆಯನ್ನು ಮಾಡು. ಹಲ್ಲು ಹೋದ್ಮ್ಯಾಗ ಶಿವ ಅಂತಂದ್ರೆ ಬರ್ತೈತೇನ್ರಿ? ಈ ಮನ್ಯಾಗ ಅಜ್ಜಗಳು ಇರ್ತಾರ, ಆ ಅಜ್ಜ ಏನಾರು ಹೇಳ್ತಿರ್ತಾನ ತನ್ನ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಹೇಳುವಾಗ, ಮೊಮ್ಮಗಾಗ್ಲಿ ಮಗ ಆಗ್ಲಿ ಅಂತ, ಏನಪ್ಪ ನಿನ್ ಬಾಯಾಗ ಹಲ್ಲೇ ಇಲ್ಲ, ನಿನ್ನ ಮಾತು ತಿಳಿದಲ್ಲ, ಸುಮ್ಮ ಕುಂದ್ರ ಹಲ್ಲೇ ಸಟ ಹಾಕಿಸ್ಕೊಂಡ್ ಬರ್ದವ ಅಂತಾರ ಹದಲ್ಲ ರೀ. ಸುಮ್ಮ ಕುಂದ್ರ ಮನೆ ನಿಂಗೆ 2 ಸರಿ ಹೇಳ್ಬೇಕು ನಾನು, ಸುಮ್ಮ ಇರ, ನಿನ್ನ ಮೊದ್ಲೇ ಬಾಯಾಗ ಹಲ್ಲೆ ತಿಳಿದಿಲ್ಲ, ಮಗನಿಗೇನೆ ಇಷ್ಟ ಆಗೋದಿಲ್ಲ ಬಾಯಾಗ ಹಲ್ಲಿಲ್ಲದ ತಂದಿ ಮಾತು ಕೇಳಾಕ. ಅವನಿಗೆ ಯಾವಾಗ ಇಷ್ಟ ಆಗ್ತದೆ? ಪರಮಾತ್ಮನಿಗೆ, ಭಗವಂತ ಯಾವಾಗ ಇಷ್ಟ ಅಲ್ಲ. ಈಗ ನಾನು ನಾಮಸ್ಮರಣೆ ಮಾಡ್ತೀನಿ, ನಿನಗೆ ಬಾಯಿ ತುಂಬಾ ಹಲ್ಲಿದ್ದಾಗ, ಶರೀರದ ಶಕ್ತಿ ಇದ್ದಾಗ, ಒಂದು ದಿನಾರ ಗುಡಿಗೆ ಬಂದಿದಿ, ಒಂದ್ ದಿನಾರ ಸತ್ಸಂಗ ಮಾಡಿದಿ, ಒಂದು ದಿನಾರ ಸಾಧು ಮಹಾತ್ಮರ ಸೇವಾ ಮಾಡಿದಿ ಅಂತ ಪರಮಾತ್ಮ ವಿಚಾರ ಮಾಡ್ತಾನೆ. ಆವಾಗ ಮೈಯಾಗ ಶಕ್ತಿ ಇದ್ದಾಗ, ಕಣ್ಣು ಕಾಣುವಾಗ, ಬಾಯಾಗ ಹಲ್ಲಿದ್ದಾಗ ಮಸ್ತ್ ಮಜಾ ಮಾಡಿದಿ. ಈಗ ಯಪ್ಪ ದೇವ್ರೆ ಯಾವಾಗ ಕರ್ಕೊಂಡು ಹೋಗ್ಯೋ ನನ್ನ ಅಂತಂದ್ರೆ ಅವ ಹ್ಯಾಂಗ ಕರ್ಕೊಂಡು ಹೋಗ್ತಾನ್ರಿ? ಆವಾಗಲ್ಲ, ಆ ವಯಸ್ಸಾಗ ಇನ್ನೂ ಮರ್ತರೂ ನಡಿತೈತಿ. ನೀವು ಆ ವಯಸ್ಸದಾಗ ಶಿವನನ್ನ ಮರೆತರೂ ಕೂಡ ಈ ವಯಸ್ಸದಾಗ ಮಯ ಶಕ್ತಿ ಇದ್ದಾಗ ಏನ್ ನೀವು ನಾಮಸ್ಮರಣೆ ಮಾಡಿರ್ತಾರಲ್ಲ, ಪರಮಾತ್ಮ ಅರ್ಜುನಿಗೆ ಕೇಳ್ತಾನ, ಹೇ ಪರಮಾತ್ಮ, ನಾವು ವಯಸ್ಸಿದ್ದಾಗ ನಿನ್ನ ನಾಮಸ್ಮರಣೆ ಮಾಡುದು ಭಜನ ಮಾಡಿದು, ಆದ್ರೆ ವಯಸ್ಸು ಮುಗಿದ ಮ್ಯಾಗ ಅವರು ಹಾರಿರ್ತದ, ಮನುಷ್ಯನಿಗೆ ಪ್ರಜ್ಞೆ ಇರಂಗಿಲ್ಲ, ಆವಾಗ ನಿನ್ನ ನಾಮಸ್ಮರಣೆ ಹೆಂಗ ಆಗ್ತದ ಅಂತ ಪ್ರಶ್ನೆ ಮಾಡಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾನ, ಹೇ ಅರ್ಜುನ, ನನ್ನ ಮಮೇ ಭಕ್ತ ನ ಪ್ರಣಶತಿ, ನನ್ನ ಭಕ್ತ ಎಂದೂ ನಾಶ ಆಗಲ್ಲ. ನನ್ನ ಭಕ್ತ ಸಾಯುವಂತ ಅವಸ್ಥೆಯೊಳಗ ನನ್ನನ್ನ ಮರೆತರೂ ಕೂಡ ನನ್ನ ಸ್ಮರಣೆಯನ್ನ ಮಾಡಕ್ ಹಚ್ಚತಾನ ನನಗಂತ ಹೇಳ್ತಾನ ಪರಮಾತ್ಮ. ಅಂತ ಕರುಣಮಯಿರಿ. ಆತ ನನ್ನನ್ನ ಮರೆತ ಪ್ರಜ್ಞೆ ತಪ್ಪಿ ಆ ಮಲಗಿದ್ರು ಕೂಡ ಹಾಸಿಗೆ ಮ್ಯಾಗ ನನ್ನ ಸ್ಮರಣೆ, ನನ್ನ ನಾಮಸ್ಮರಣೆ ಬರುವಂಗ ಅವಂಗ ಬುದ್ಧಿ ಕೊಡ್ತಾನ ಅಂತ ಹೇಳ್ತಾನ ಪರಮಾತ್ಮ. ಎಂತ ಕರುಣಮಯಿ, ಎಂತ ದಯಮಯಿ ಪರಮಾತ್ಮ. ಅಂತ ಪರಮಾತ್ಮನನ್ನ ನಾವು ನಾಮಸ್ಮರಣೆ ಮಾಡ್ತಾ ಇದ್ದಿದ್ದಾದ್ರೆ ನಮಗ ಮುಕ್ತಿ ದೂರ ಇಲ್ಲ, ನಮ್ಮ ಸಮೀಪನದ, ನಮ್ಮಲ್ಲಿನೂ ಅದ. ಅದಕ್ಕಾಗಿ ಅಕ್ಕ ಮಹಾದೇವಿ ಏನು ಹೇಳಿದ್ಲು ಅಂತಂದ್ರೆ, ಉದಯಾಸ್ತಮಾನಗಳಂ ಬೆರಡ ಕೊಳಗದಲ್ಲಿ ಆಯುಷ್ ಎಂಬ ರಾಶಿ ಅಳಿದು ತೀರಿ ಹೋಗದ ಮುನ್ನ, ಆಯುಷ್ಯ ಹೋಗಕ್ಕಿಂತ ಮೊದಲು ಅವ ಏನ್ ಮಾಡ್ಬೇಕು? ಶಿವನ ನೆನೆಯಿರೆ, ಶಿವನ ನೆನೆಯಿರೆ, ಶಿವ ನಾಮಸ್ಮರಣೆಯನ್ನು ಮಾಡ್ರಿ. ಈ ಜನ್ಮ ಬಳಿಕಿಲ್ಲ, ಮುಂದೆ ಈ ಜನ್ಮ ಬರ್ತೈತನ್ನೋ ಗೊತ್ತಿಲ್ಲ, ಬಳಿಕಿಲ್ಲ, ಹೋದ್ನ ಗ್ಯಾರಂಟಿ ಇಲ್ಲ, ಬಳಿಕಿಲ್ಲ. ಚನ್ನಮಲ್ಲಿಕಾರ್ಜುನ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಒಡೆದರಂದು, ಹಿಂದೆ ಪಂಚಮಹಾಪಾಪಗಳನ್ನ ಮಾಡಿದವರೆಲ್ಲರೂ ಕೂಡ ಏನ್ ಮಾಡಿದಾರೆ ಅಂತಂದ್ರೆ ಶಿವನ ನಾಮಸ್ಮರಣೆಯನ್ನು ಮಾಡಿ ಮುಕ್ತಿಯನ್ನು ಹೊಂದಿದ್ದಾರೆ. ಅದಕ್ಕಾಗಿ ನೀವು ಕೂಡ ಏನ್ ಮಾಡ್ರಿ? ಶಿವ ನಾಮಸ್ಮರಣೆಯನ್ನು ಮಾಡ್ರಿ, ಎಲ್ಲಾ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿ ಪವಿತ್ರರಾಗ್ರಿ ಅಂತ ಜಗತ್ತಿಗೆ ಯಾವ ಅಕ್ಕ ಮಹಾದೇವಿ ತಾಯಿ ನಿಮ್ಮೆಲ್ಲರಿಗೂ ಕೂಡ ಉಪದೇಶವನ್ನು ಮಾಡಿದ್ದಾಳೆ. ಆ ತಾಯಿ ಹೇಳಿದಂತೆ ನಡೆಯುವಂತ ಶಕ್ತಿಯನ್ನ ನಿಮಗೂ ನಮಗೂ ಎಲ್ಲರಿಗೂ ಕೊಡ್ಲಿ ಅಂತ ಹೇಳುತ್ತಾ ಇವತ್ತಿನ ವಿಷಯಕ್ಕೆ ವಿರಾಮ.